ನಮಸ್ಕಾರ ಮಿತ್ರರೇ. ಭಾರತ ಮತ್ತು ಚೀನಾದ ನಡುವೆ ಕದನ ಕುತೂಹಲ ಇಷ್ಟು ದಿನ ನಡೀತಾ ಇತ್ತು. ಆದ್ರೆ ಏಕಾಏಕಿ ಕದನವೇ ಇಲ್ಲ ಎನ್ನುವಂತ ವಾತಾವರಣ ಖಂಡಿತವಾಗಿಯೂ ನಿರ್ಮಾಣವಾಗಿದೆ. ಯಾಕೆ ಅಂತಂದ್ರೆ, ಯಾವಾಗ್ಲೂ ಹೇಳ್ತಿರ್ತೀನಿ, ಯುದ್ಧಕ್ಕೆ ತಯಾರಾದಾಗ ಎರಡೂ ಪಂಗಡಗಳು ತಯಾರಾಗಿ ನಿಂತ್ರೆ ಯುದ್ಧ ಆಲ್ಮೋಸ್ಟ್ ನಡೆಯೋದಿಲ್ಲ ಅಂತ. ಯುದ್ಧ ಯಾವಾಗ್ಲೂ ಸರ್ಪ್ರೈಸ್ ಆಗಿ ನಡೆಯುತ್ತೆ. ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತೇ ಇಲ್ದಾಗ ಯುದ್ಧ ನಡೆಯುತ್ತೆ. ಆದ್ರೆ ಚೀನಾ ಯಾವಾಗ ಗಲ್ವಾನ್ ಕಣಿವೆಗೆ ಬಂದಿತ್ತೋ, ಭಾರತ ಕೂಡ ತಯಾರಾಗಿ ಅಲ್ಲಿ ಸೇನೆಯನ್ನ ಮುಂದಿರಿಸಿದ್ದು ನೋಡಿದ್ರೆ ನಿಜವಾಗ್ಲೂ ಚೀನಾ ಅಟ್ಯಾಕ್ ಮಾಡಲ್ಲ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು. ಹಾಗೆ ಆಯ್ತು. ಚೀನಾ ವಾಪಸ್ ಹೋಗ್ಲಿಕ್ಕೆ ಶುರು ಮಾಡಿದೆ, ವಾಪಸ್ ಹೋಗಿದೆ ಕೂಡ. ಆಮೇಲೆ Finger.4 ಇಂದ Finger.5 ಹೋಗಿದೆ ಅನ್ನೋ ಸುದ್ದಿ ಬಂದಿದೆ. ನಿಧಾನವಾಗಿ ಅಲ್ಲಿಂದಲೂ ಹಿಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ ಚೀನಾಕ್ಕೆ ಇಂಟರ್ನ್ಯಾಷನಲ್ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಒಂದನ್ನು ಗಮನಿಸಬೇಕು ಮಿತ್ರರೇ, ಭಾರತದ ಕುರಿತಂತೆ ಮಾತನಾಡುವಾಗ ಇವತ್ತಿನ ಭಾರತ 1962ರ ಭಾರತ ಅಲ್ಲ. ಈ ಭಾರತದ ಶಕ್ತಿ ಕೂಡ ಅಪಾರವಾಗಿದೆ. ಹೀಗಾಗಿ ನಾವಿಷ್ಟು ದಿನ ನೋಡಿದ್ದೇನಿದೆಯಲ್ಲ, ಅದು ಭೂಸೇನೆಯ ತಾಕತ್ತನ್ನು ನೋಡಿದ್ವಿ. ವಾಯುಸೇನೆ ಕೂಡ ಅಷ್ಟೇ ಸಮರ್ಥವಾಗಿದೆ. ಈ ದೇಶದಲ್ಲಿರುವಂತಹ ಈ ತರದ ಅನೇಕ ವಿಮಾನಗಳ ಕುರಿತಂತೆ ಇವತ್ತು ನಾನು ನಿಮ್ಗೊಂದು ಪುಟ್ಟ ಪರಿಚಯ ಮಾಡಿಕೊಡ್ತೀನಿ. MiG-21 ಬೈಸನ್ ಜಗತ್ತಿನ ಮೊದಲ ಸೂಪರ್ಸಾನಿಕ್ ಜೆಟ್. ಒಂದೇ ಇಂಜಿನ್ ಮತ್ತು ಒಂದೇ ಸೀಟು ಹೊಂದಿರುವ ರಷ್ಯಾ ಮೂಲದ ಅಟ್ಯಾಕ್ ಏರ್ಕ್ರಾಫ್ಟ್. 2229 km/h ವೇಗದಲ್ಲಿ ಹಾರುವ ಕ್ಷಮತೆ ಇದೆ ಇದಕ್ಕೆ. ಭಾರತೀಯ ವಾಯುಸೇನೆಯ ಬೆನ್ನೆಲುಬು ಇದು. 1971ರ ಇಂಡೋ-ಪಾಕ್ ಕದನದಲ್ಲಿ ಪ್ರಮುಖ ಭೂಮಿಕೆ ನಿರ್ವಹಿಸಿದ ವಿಮಾನ. ಪುಲ್ವಾಮಾ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ F-16 ಅನ್ನು ಹೊಡೆದುರುಳಿಸಿ MiG-21 ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿತ್ತು. ಮಿರೇಜ್ 2000 ವಜ್ರ ಅಂತಲೂ ಇದನ್ನು ಕರೀತಾರೆ. ಬಹುಮುಖಿ ಚಟುವಟಿಕೆಯ ಘಾತಕ ವಿಮಾನ ಇದು. ಫ್ರಾನ್ಸಿನ ದಸಾಲ್ಟ್ ನಿರ್ಮಿಸಿದ ಈ ವಿಮಾನ 1985ರಲ್ಲಿ ಪಾಕಿಸ್ತಾನ ಅಮೆರಿಕಾದಿಂದ F-16 ಪಡ್ಕೊಂಡ ಮೇಲೆ ಭಾರತೀಯ ವಾಯುಸೇನೆಗೆ ಸೇರ್ಪಡೆಗೊಂಡಿತು. 1999ರ ಕಾರ್ಗಿಲ್ ಯುದ್ಧದಲ್ಲಿ ಈ ವಿಮಾನ ಬಲು ಮುಖ್ಯ ಪಾತ್ರ ವಹಿಸಿದೆಯಲ್ಲದೆ ಬಾಲಾಕೋಟ್ ವಾಯುದಾಳಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿತ್ತು. ಈ ವಿಮಾನ ಗಂಟೆಗೆ 2336 ಕಿಲೋಮೀಟರ್ ವೇಗದಲ್ಲಿ ಹಾರಿ ಶತ್ರುವಿಗೆ ಮರ್ಮಾಘಾತ ನೀಡಬಲ್ಲದು. ಸುಖಾಯ್ Su-30 MKI ಭಾರತೀಯ ವಾಯುಸೇನೆಯಲ್ಲಿರುವ ಅತ್ಯಂತ ಆಧುನಿಕ ಯುದ್ಧ ವಿಮಾನ. ಇದು ಆಕಾಶದಲ್ಲಿ ಯುದ್ಧ ಮಾಡಬಲ್ಲದಲ್ಲದೆ ಆಕಾಶದಿಂದ ನೆಲದ ಮೇಲೂ ದಾಳಿ ಸಂಘಟಿಸಬಲ್ಲದು. ಸಾಕಷ್ಟು ರಾಡಾರ್, ಮಿಸೈಲು, ಬಾಂಬ್, ರಾಕೆಟ್ಗಳನ್ನು ಹೊರಬಲ್ಲ ಸಾಮರ್ಥ್ಯವಿರುವ ಈ ಯುದ್ಧ ವಿಮಾನ ಗಂಟೆಗೆ 2120 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಭಾರತದ ಬತ್ತಳಿಕೆಯಲ್ಲಿ 200 ಸುಖೋಯ್ಗಳಿದ್ದು ಶತ್ರುವನ್ನು ಅಂಜಿಸಲು ಸಾಕು. ಜಾಗ್ವಾರ್ 2 ಇಂಜಿನ್ಗಳುಳ್ಳ ಒಂದೇ ಸೀಟಿನ ಈ ಯುದ್ಧ ವಿಮಾನವನ್ನು ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ ಮತ್ತು ಫ್ರೆಂಚ್ ಏರ್ಫೋರ್ಸ್ಗಳು ಜಂಟಿಯಾಗಿ ನಿರ್ಮಿಸಿವೆ. ಗಂಟೆಗೆ 1700 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಜಾಗ್ವಾರ್ ಶತ್ರುಪಾಳಯದ ಒಳಕ್ಕೆ ನುಗ್ಗಿ ದಾಳಿ ಮಾಡುವಲ್ಲಿ ನಿಸ್ಸೀಮ. ದೂರದವರೆಗೂ ಹೋಗಿ ಬಾಂಬು ದಾಳಿ ನಡೆಸುವ ಕ್ಷಮತೆಯುಳ್ಳ ಈ ವಿಮಾನ ಕೆಳಮಟ್ಟದಲ್ಲಿ ಹಾರಾಟ ನಡೆಸುತ್ತಾ ವೇಗವಾಗಿ ಮುನ್ನುಗ್ಗಬಲ್ಲದು. ಈ ವರ್ಷ ಜಾಗ್ವಾರ್ನ ಸ್ಕ್ವಾಡ್ರನ್ಗಳು ನಿವೃತ್ತವಾಗಲಿವೆ. MiG-29 ಹಾಕ್ ಅಂತಾರೆ MiG-29 ಅನ್ನು. ಸುಖೋಯ್ 30ರ ನಂತರದ ಸಾಲು ಇದರದ್ದೇ. ರಷ್ಯಾ ನಿರ್ಮಿತ ಈ ವಿಮಾನ ಗಂಟೆಗೆ 2446 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಅಮೆರಿಕ F ಸಿರೀಸ್ ವಿಮಾನಗಳಿಗೆ ಪ್ರತಿಯಾಗಿ ನಿರ್ಮಾಣಗೊಂಡ ಈ ವಿಮಾನಗಳ ಅತ್ಯಾಧುನಿಕ ಮಾಡೆಲ್ಗಳು ಈಗ ಭಾರತೀಯ ವಾಯುಸೇನೆಯಲ್ಲಿವೆ. ಕಾರ್ಗಿಲ್ ಯುದ್ಧದ ವೇಳೆ ಮಿರೇಜ್ 2000ಗಳೊಂದಿಗೆ ಈ ವಿಮಾನಗಳು ಕಾರ್ಯನಿರ್ವಹಿಸಿದ್ದವು. ಈ ವಿಮಾನಗಳ 3 ಸ್ಕ್ವಾಡ್ರನ್ಗಳಿದ್ದು ನಿರಂತರವಾಗಿ ಅವುಗಳ ಶಕ್ತಿ ಹೆಚ್ಚಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ತೇಜಸ್ ಭಾರತದ ಮೊದಲ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಹಾರಾಡುವ ಚೂರಿ ಎಂದು ಕರೆಯಲ್ಪಡುವ ಈ ವಿಮಾನಗಳು ಗಂಟೆಗೆ 2205 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲವು. ಇನ್ನು ರಫೇಲ್ ಜುಲೈ ಕೊನೆಯ ವೇಳೆಗೆ ಕನಿಷ್ಠ 6 ರಫೇಲ್ಗಳು ಭಾರತಕ್ಕೆ ಬಂದಿಳಿಯಲಿವೆ. ಡಬಲ್ ಇಂಜಿನ್ನ ಈ ವಿಮಾನವನ್ನು ಅಗತ್ಯಕ್ಕೆ ತಕ್ಕಂತೆ ಒಬ್ಬರು ಅಥವಾ ಇಬ್ಬರು ಚಲಾಯಿಸಬಹುದು. ಇದು 100ರಿಂದ 300 ಕಿಲೋಮೀಟರ್ ಹಿಂದೆಯೇ ಶತ್ರು ವಿಮಾನಕ್ಕೆ ಗುರಿ ಇಟ್ಟು ಧ್ವಂಸಗೊಳಿಸಬಲ್ಲದು. ಈ ಕಾರಣಕ್ಕಾಗಿಯೇ ಶತ್ರು ರಾಷ್ಟ್ರದ ರೆಡಾರಿಗೆ ಬರುವ ಮುನ್ನವೇ ಆಕ್ರಮಣ ಮಾಡಬಲ್ಲವು ಇವು. ಈ ವಿಮಾನದ ಭಾರ ಹೊರುವ, ಗುರಿ ಮುಟ್ಟುವ, ಆಕ್ರಮಣ ಮಾಡುವ ಸಾಮರ್ಥ್ಯಗಳು ಪರಮೋತ್ಕೃಷ್ಟವಾದ್ದು. ಚೀನಾದೆದುರು ರಫೇಲ್ಗಳು ನಮಗೆ ಖಂಡಿತವಾಗಿಯೂ ವರದಾನವಾಗಲಿವೆ.
ಏರ್ಬಾರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್, DRDO ಅಂದರೆ ಅಪ್ಪಟ ಭಾರತವೇ ನಿರ್ಮಿಸಿದ ನೇತ್ರ, ಐ ಇನ್ ದ ಸ್ಕೈ ಎಂದು ಕರೆಯಲ್ಪಡುತ್ತದೆ. ಪುಲ್ವಾಮಾ ನಂತರ ಬಾಲಾಕೋಟ್ ಮೇಲೆ ದಾಳಿ ಮಾಡುವ ಮುನ್ನ ಈ ಭಾರತ ನಿರ್ಮಿತ ವಿಮಾನ ಮತ್ತು ಇಸ್ರೇಲ್ನ ಹೆರಾನ್ ಡ್ರೋನ್ಗಳು ಆಗಸದಲ್ಲಿ ದೃಷ್ಟಿ ನೆಟ್ಟು ಮಾಹಿತಿ ರವಾನಿಸುತ್ತಿದ್ದವು. ನಂತರ ಹಾರಿದ ಮುಖ್ಯ ವಿಮಾನಗಳಿಗೆ ಹಸಿರು ನಿಶಾನೆ ತೋರಿದ್ದು ಇವೇ ವಿಮಾನಗಳು. ಇವಲ್ಲದೆ ಸೈನಿಕರನ್ನು ಹೊತ್ತೊಯ್ಯಲು, ಕೆಲವೊಮ್ಮೆ ಅಗತ್ಯ ವಸ್ತುಗಳನ್ನು ತಲುಪಿಸಲು ಕ್ಯಾರಿಯರ್ ವಿಮಾನಗಳು ಕೂಡ ಇವೆ. ಲಾಕ್ಹೀಡ್ ನಿರ್ಮಾಣದ C-17 ಗ್ಲೋಬ್ ಮಾಸ್ಟರ್, C-130J ಸೂಪರ್ ಹರ್ಕ್ಯುಲಸ್, HS-748 AVRO ಯುರೋಪಿನದ್ದು, ಬೋಯಿಂಗ್ 733, ಬೋಯಿಂಗ್ 707 ಮತ್ತು ಬಂಬಾರ್ಡಿಯರ್ಗಳು ಅಗತ್ಯ ಬಿದ್ದಾಗಲೆಲ್ಲ ಕ್ಯಾರಿಯರ್ ವೆಹಿಕಲ್ಗಳಾಗಿ ಕೆಲಸ ನಿರ್ವಹಿಸುತ್ತವೆ. ಡ್ರೋನ್ಗಳ ವಿಚಾರಕ್ಕೆ ಬರೋದಾದರೆ, ಹ್ಯಾರೋಪ್ 1000 ಕಿಲೋಮೀಟರ್ ದೂರ ಕ್ರಮಿಸಬಲ್ಲ ಈ ಡ್ರೋನ್ ತನ್ನೊಂದಿಗೆ ಯಾವ ಮಿಸೈಲ್ಗಳನ್ನು ಒಯ್ಯುವುದಿಲ್ಲ. ಬದಲಿಗೆ ಗುರಿಯೆಡೆಗೆ ನುಗ್ಗಿ ತಾನೇ ಸಿಡಿದು ಭಸ್ಮವಾಗಿ ಬಿಡುತ್ತದೆ. ಇದರ ರಚನೆಯ ವೈಶಿಷ್ಟ್ಯದಿಂದಾಗಿ ಇದು ಶತ್ರು ರಾಷ್ಟ್ರಗಳ ರಾಡಾರ್ ಕಣ್ಣಿನಿಂದ ಸುಲಭವಾಗಿ ಪಾರಾಗಿ ಬಿಡುತ್ತದೆ. ಇಸ್ರೇಲ್ ನಿರ್ಮಿತ ಈ ಡ್ರೋನ್ ತನಗೆ ತಿಳಿಸಿದ ಗುರಿಯಲ್ಲಿ ಅಸ್ಪಷ್ಟತೆ ಕಂಡು ಬಂದರೆ ಮರಳಿ ಹೊರಟಲ್ಲಿಗೆ ಬಂದು ಬಿಡುತ್ತದೆ. ಹೆರಾನ್ ಇಸ್ರೇಲ್ ನಿರ್ಮಿತ ಈ ಡ್ರೋನ್ 1000 kgಯವರೆಗೆ ಮದ್ದುಗುಂಡು ಒಯ್ಯಬಲ್ಲವು ಮತ್ತು ಆಕಾಶದಿಂದ ನೆಲದೆಡೆಗೆ ದಾಳಿಗೈಯಬಲ್ಲ ಮಿಸೈಲ್ ಹೊಂದಿರುವ ಈ ಡ್ರೋನ್ ತನ್ನ ರೆಡಾರ್ಗಳನ್ನು ಬಳಸಿ ಶತ್ರು ಠಾಣ್ಯವನ್ನು ಕರಾರುವಕ್ಕಾಗಿ ಗುರುತಿಸಿ ಧ್ವಂಸಗೊಳಿಸಬಲ್ಲವು. ಭಾರತದಲ್ಲಿ ರುಸ್ತುಂ ಡ್ರೋನ್ಗಳ ನಿರ್ಮಾಣಕ್ಕೆ ಪ್ರಯತ್ನ ನಡೆಯುತ್ತಿರುವುದು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇದರೊಟ್ಟಿಗೆ ಸರ್ಚರ್ MK2, ಡಾರ್ನಿಯರ್ 228ಗಳು ಕೂಡ ಕೆಲಸ ನಿರ್ವಹಿಸುತ್ತಿವೆ. ಭಾರತೀಯವಾದ ಬೆಂಗಳೂರಿನಲ್ಲಿಯೇ ಅಭಿವೃದ್ಧಿ ಹೊಂದಿದ ಲಕ್ಷ್ಯ ಪೈಲಟ್ ರಹಿತ ಆಕ್ರಮಕ ವಿಮಾನಗಳು ಕೂಡ ಭಾರತದ ವಾಯುಸೇನೆಯ ಶಕ್ತಿಯನ್ನು ಹೆಚ್ಚಿಸಿವೆ. ಈ ಎಲ್ಲ ಡ್ರೋನ್ಗಳನ್ನು ಉಪಗ್ರಹಗಳಿಂದ ನಿಯಂತ್ರಿಸುವ ಸಾಮರ್ಥ್ಯವನ್ನು ಭಾರತ ಪಡೆದಿದ್ದು, ಅದಕ್ಕಾಗಿ GSAT-7 ಅಥವಾ ರುಕ್ಮಿಣಿಯನ್ನು ಉಡಾವಣೆ ಮಾಡಿದ್ದು ನೆನಪಿರಬೇಕು. 2018ರಲ್ಲಿ ಆಂಗ್ರಿ ಬರ್ಡ್ ಎಂದೇ ಕರೆಯಲ್ಪಡುವ GSAT-7A ಉಡಾವಣೆ ಮಾಡಿ ಸೇನಾ ಶಕ್ತಿಯನ್ನು ವೃದ್ಧಿಸಿದ್ದು ನೆನಪಿಡಬೇಕಾದ ಸಂಗತಿಯೇ. ಹೆಲಿಕಾಪ್ಟರ್ಗಳು ಅಮೆರಿಕದ ಹೆಲಿಕಾಪ್ಟರ್ಗಳಲ್ಲದೆ ಫ್ರೆಂಚ್, ರಷ್ಯನ್ ಮತ್ತು ಸ್ವದೇಶಿ ನಿರ್ಮಿತ ಹೆಲಿಕಾಪ್ಟರ್ಗಳಿಂದಲೂ ಭಾರತೀಯ ಸೇನೆ ಶಕ್ತವಾಗಿದೆ. ಮೊದಮೊದಲು ಈ ಹೆಲಿಕಾಪ್ಟರ್ಗಳನ್ನು ಏರ್ ಲಿಫ್ಟ್ಗೆಂದೇ ಬಳಸಲಾಗುತ್ತಿತ್ತಾದರೂ ಕ್ರಮೇಣ ಆಕ್ರಮಕ ಹೆಲಿಕಾಪ್ಟರ್ಗಳನ್ನು ಸೇನೆಗೆ ಸೇರ್ಪಡೆಗೊಳಿಸಲಾಯಿತು. Mi-26 ರಷ್ಯಾ ಮೂಲದ 20,000 kg ಪೇಲೋಡ್ ಹೊರಬಲ್ಲ ಹೆಲಿಕಾಪ್ಟರು ಯುದ್ಧ ಸನ್ನದ್ಧವಾದ 70 ಸೈನಿಕರನ್ನು ಕದನ ಭೂಮಿಗೆ ತಲುಪಿಸಬಲ್ಲದು. ಇದರಂತೆಯೇ Mi-17 ಹೆಲಿಕಾಪ್ಟರ್ಗಳು ಮೀಡಿಯಂ ಲಿಫ್ಟ್ ಹೆಲಿಕಾಪ್ಟರ್ಗಳಾಗಿ ಬಳಕೆಯಾಗುತ್ತವೆ. ಇದನ್ನು ಕಮಾಂಡೋ ಆಪರೇಷನ್ಗಳ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಗೆಂದೂ ಬಳಸಲಾಗುತ್ತದೆ. ಚೇತಕ್ ಮತ್ತು ಚೀತಾ ಒಂದು ಇಂಜಿನ್ನ ಈ ಹೆಲಿಕಾಪ್ಟರ್ಗಳು 3 ರಿಂದ 6 ಜನರನ್ನು ಹೊತ್ತೊಯ್ಯಬಲ್ಲವು. ಗಂಟೆಗೆ 100 ರಿಂದ 200 ಕಿಲೋಮೀಟರ್ ವೇಗದಲ್ಲಿ ಸಾಗುವ ಈ ಹೆಲಿಕಾಪ್ಟರ್ಗಳು ಗಾಯಾಳು ಸೈನಿಕರನ್ನು ಸಾಗಿಸುವಲ್ಲಿ ಮಹತ್ವದ ಜವಾಬ್ದಾರಿ ನಿರ್ವಹಿಸುತ್ತವೆ. ಫ್ರೆಂಚ್ ಮೂಲದ ಹೆಲಿಕಾಪ್ಟರ್ಗಳನ್ನು ಭಾರತ ತನ್ನ ಅಗತ್ಯಕ್ಕೆ ತಕ್ಕಂತೆ ಪುನರ್ರೂಪಿಸಿಕೊಂಡಿದೆ. ಚಿನೂಕ್ ಅಮೆರಿಕದಿಂದ ಲಾಕ್ಡೌನ್ಗಿಂತ ಮುಂಚೆ ಭಾರತಕ್ಕೆ ಬಂದಿಳಿದ ಈ ಹೆಲಿಕಾಪ್ಟರ್ಗಳು ಕದನ ಭೂಮಿಯಲ್ಲಿ ವಿಶೇಷ ಸಾಮರ್ಥ್ಯ ತೋರಬಲ್ಲವು. 10 ಟನ್ಗಿಂತಲೂ ಹೆಚ್ಚಿನ ವಸ್ತು ಸಾಗಣೆಯ ಸಾಮರ್ಥ್ಯವುಳ್ಳ ಈ ಹೆಲಿಕಾಪ್ಟರ್ಗಳು 20,000 ಅಡಿಗಿಂತಲೂ ಎತ್ತರ ಹಾರಬಲ್ಲವು. ಗಡಿ ಭಾಗಗಳ ಮೂಲ ಸೌಕರ್ಯ ನಿರ್ಮಾಣಕ್ಕೆ ಅಗತ್ಯವಾದ ಯಂತ್ರಗಳನ್ನೆಲ್ಲ ಈ ಹೆಲಿಕಾಪ್ಟರು ಲೀಲಾಜಾಲವಾಗಿ ಒಯ್ಯಬಲ್ಲದು. ಧ್ರುವ ಭಾರತದ HAL ನಿರ್ಮಿಸಿದ 200ಕ್ಕೂ ಹೆಚ್ಚು ಧ್ರುವ್ ಹೆಲಿಕಾಪ್ಟರ್ಗಳು ಭಾರತೀಯ ಸೇನೆಯಲ್ಲಿ ಕೆಲಸ ನಿರ್ವಹಿಸುತ್ತಿವೆ. ಗಂಟೆಗೆ 240 ಕಿಲೋಮೀಟರ್ ಕ್ರಮಿಸಬಲ್ಲ ಸಾಮರ್ಥ್ಯದ ಈ ಹೆಲಿಕಾಪ್ಟರು 5,500 kgಯಷ್ಟು ಭಾರವನ್ನು ಅನಾಯಾಸವಾಗಿ ಹೊರುತ್ತದೆ. Mi-25 1983ರಲ್ಲಿ ಹೆಲಿಕಾಪ್ಟರ್ಗಳನ್ನು ಕದನಕ್ಕೆಂದು ಬಳಸುವ ಹಿನ್ನೆಲೆಯಲ್ಲಿ ಮೊದಲ ಸ್ಕ್ವಾಡ್ರನ್ ನಿರ್ಮಿಸಲಾಯಿತು. ಆಗ ರಷ್ಯಾ ನಿರ್ಮಿತ 2 ಇಂಜಿನ್ ಹೊಂದಿರುವ 8 ಸೈನಿಕರನ್ನು ಹೊರಬಲ್ಲ ಈ ಹೆಲಿಕಾಪ್ಟರ್ಗಳನ್ನು ಸೇನೆಗೆ ಸೇರ್ಪಡೆಗೊಳಿಸಲಾಯಿತು. ಇವು ಟ್ಯಾಂಕ್ ನಿರೋಧಕ ಕ್ಷಿಪಣಿಯು ಸೇರಿದಂತೆ 1,500 kgಯಷ್ಟು ಹೆಚ್ಚುವರಿ ಶಸ್ತ್ರ ಹೊರಬಲ್ಲದಲ್ಲದೆ
ಸ್ವತಃ 12.7 ಮಿಲಿಮೀಟರ್ ರೋಟರಿ ಗನ್ ಅನ್ನು ಮುಂಭಾಗದಲ್ಲಿ ಹೊಂದಿದೆ. ಮುಂದೆ ಇದರ ಸುಧಾರಿತ ನಮೂನೆಯಾದ MI-35 ಅನ್ನು ಕೂಡ ಸೇನೆ ಬಳಸಲಾರಂಭಿಸಿದೆ. ಅಪಾಚಿ AH-64 4 ಬ್ಲೇಡುಗಳುಳ್ಳ 2 ಇಂಜಿನ್ನಿನ ಡೆಡ್ಲಿ ಹೆಲಿಕಾಪ್ಟರ್ಗಳಿವೆ. ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಹೊಂದಿರುವ ಈ ಹೆಲಿಕಾಪ್ಟರು ಆಕ್ರಮಣಕ್ಕೆ ಹೆಚ್ಚಿನ ಅನುಕೂಲ ಕಲ್ಪಿಸಿಕೊಡುತ್ತದೆ. 128 ಟಾರ್ಗೆಟ್ಗಳನ್ನು ಗುರುತಿಸುತ್ತಾ 16 ಟಾರ್ಗೆಟ್ಗಳೊಂದಿಗೆ ಗುದ್ದಾಡಬಲ್ಲ ಸಾಮರ್ಥ್ಯವುಳ್ಳ ಈ ಹೆಲಿಕಾಪ್ಟರು ಭಾರತ ಚೀನಾ ಕದನದ ವೇಳೆ ಮಹತ್ವದ ಪಾತ್ರ ವಹಿಸಲಿದೆ. ಅದಾಗಲೇ ಭಾರತಕ್ಕೆ 22 ಹೆಲಿಕಾಪ್ಟರ್ಗಳು ಬಂದಿದ್ದು, ಇನ್ನು ಮುಂದೆ ಭಾರತದಲ್ಲೇ ಇದನ್ನು ತಯಾರಿಸುವ ಕುರಿತ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ರುದ್ರ, ಸ್ವದೇಶಿ ರುದ್ರ ಕೂಡ ಕಡಿಮೆ ಇಲ್ಲ. ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ 20,000 ಅಡಿ ಎತ್ತರದಲ್ಲಿ ಹಾರಾಡಬಲ್ಲ ಈ ಹೆಲಿಕಾಪ್ಟರು ತನ್ನ ವಿಶೇಷ ಸಾಮರ್ಥ್ಯದಿಂದ ಶತ್ರುವನ್ನು ನಡುಗಿಸಬಲ್ಲದು. ಬರೀ ಅಟ್ಯಾಕ್ ಮಾಡೋದಷ್ಟೇ ಅಲ್ಲ, ಕೆಲವೊಂದ್ಸಲ ಡಿಫೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಹತ್ರ ಇರುವಂತ ಶಕ್ತಿಶಾಲಿಯಾಗಿರುವಂತ ಮಿಸೈಲ್ಗಳನ್ನ ತಡೆಯಬಲ್ಲಂತ ಸಾಮರ್ಥ್ಯ ನಮಗೂ ಇರಬೇಕು. ಈ ಕಾರಣಕ್ಕೋಸ್ಕರ S-400 ಮಿಸೈಲ್ ಸಿಸ್ಟಮ್ ಅನ್ನ ನಾವು ತಂದು ಡಿಫೆನ್ಸ್ಗೋಸ್ಕರ ಅದನ್ನ ಬಳಸ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಹತ್ರ ಪೃಥ್ವಿ ತರದ ಡಿಫೆನ್ಸ್ ಸಿಸ್ಟಮ್ ಕೂಡ ನಾವು ಡೆವಲಪ್ ಮಾಡಿ ಇಟ್ಕೊಂಡಿರೋದ್ರಿಂದ ಬಹುಶಃ ಈ ಬಾರಿ ಚೈನಾ ಅಟ್ಯಾಕ್ ಮಾಡಿದ್ರೆ ನಾವು ಅದನ್ನು ತಡೆಯಬಲ್ಲೆವು ಅನ್ನುವಂತ ಎಲ್ಲ ವಿಶ್ವಾಸ ಸೈನಿಕರಿಗೆ ಇರೋದ್ರಿಂದ ಚೈನಾ ಖಂಡಿತವಾಗಿಯೂ ಯುದ್ಧಕ್ಕೆ ಮನಸ್ಸು ಮಾಡಲಾರದು. ಮಾಡಿದ್ರೆ ಚೈನಾಕ್ಕೆ ಮರ್ಮಾಘಾತವನ್ನು ಕೊಡ್ಲಿಕ್ಕೆ ಭಾರತ ಖಂಡಿತವಾಗಿಯೂ ಸಕ್ಷಮವಾಗಿದೆ. ಒಟ್ಟಲ್ಲಿ ಮಿತ್ರರೇ, ಭಾರತ ಚೀನಾಕ್ಕಿಂತ ಯಾವ ದಿಕ್ಕಿನಲ್ಲೂ ಕಡಿಮೆ ಇಲ್ಲ. ಹೀಗಾಗಿ ಈ ಆತ್ಮವಿಶ್ವಾಸ ಮತ್ತು ಈ ಧೈರ್ಯದಿಂದ ನಾವಿದ್ರೆ ಚೀನಾ ಇನ್ಯಾವತ್ತೂ ನಮ್ಮ ಗಡಿಯೊಂದಿಗೆ ತಂಟೆ ಮಾಡುವಂತ ಕೆಲಸ ಮಾಡೋದಿಲ್ಲ ಎನ್ನುವಂತ ವಿಶ್ವಾಸ ನಮಗಿರಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.